ದಕ್ಷಿಣ ಕನ್ನಡ ಜಿಲ್ಲೆಯ ಇತ್ತೀಚಿನ ಬೆಳವಣಿಗೆ ಕೋಮುಗಲಭೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಅನೇಕ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಗೂ ಕೂಡ ಮೇಜರ್ ಸರ್ಜರಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನು ಗಡೀಪಾರು ಇತ್ಯಾದಿ ಕ್ರಮಗಳ ಬಗ್ಗೆ ಅನೇಕ ವಿಷಯಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲರ ಬಯಕೆಯೂ ಕೂಡ ಕರಾವಳಿ ಮತ್ತು ಇಡೀ ಕರ್ನಾಟಕದ ಜನರ ಬಯಕೆ ಏನು ಅಂತಂದರೆ ಇಲ್ಲಿಯ ಕೋಮು ಗಲಭೆಗಳು ಸಂಪೂರ್ಣವಾಗಿ ನಿಲ್ಲಬೇಕು ಅಂತ. ಅದು ನಿಲ್ಲಬೇಕು ಅಂತಾದರೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಈಗ ಎಲ್ಲವನ್ನು ಆಳವಾಗಿ ಇಳಿದಿರುವ ಈ ಕೋಮುಗ್ರಸ್ತ ಮನಸ್ಸುಗಳ ತಂತ್ರ ಕುತಂತ್ರ ಪ್ರತಿತಂತ್ರಗಳನ್ನು ಒಮ್ಮೆಲೆ ತೊಡೆದು ಹಾಕಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಒಂದು ಕಡೆಯಿಂದ ಅದರ ಕೆಲಸ ಅದು ಪ್ರಾರಂಭ ಮಾಡಬೇಕು. ಈಗ ಗಡೀಪಾರು ಹೇಳಿ ಒಂದು ಹೆಸರು ಲಿಸ್ಟ್ ಬಿಡುಗಡೆ ಆಯಿತು, ಹಾಗೆ ಹೇಳಿದ ತಕ್ಷಣ ಅವರನ್ನೆಲ್ಲ ನಾಳೆ ಗಡೀಪಾರು ಮಾಡ್ತಾರೆ ಅಂತಲ್ಲ. ಅದು ಒಂದಿಷ್ಟು ರೂಲ್ಸ್ ಅವರು ಫ್ರೇಮ್ ಮಾಡಿಕೊಂಡು ಅದರ ಅಂಡರಲ್ಲೆಲ್ಲ ಯಾರು ಬರ್ತಾರೋ ಅವರಿಗೊಂದು ನೋಟಿಸ್ ಕೊಟ್ಟು ಅವರು ಅವರ ಹೇಳಿಕೆಯನ್ನು ಕೊಡಲಿಕ್ಕೆ ಅವರಿಗೆ ಅವಕಾಶ ಇದೆ ಕಾನೂನು ಪ್ರಕಾರವಾಗಿ. ಅದಾದ ಮೇಲೆ ಇಫ್ ಇಟ್ ಈಸ್ ಫಿಟ್ ಅಂತ ಅನಿಸಿದರೆ ಅವರಿಗೆ ತುಂಬ ಪ್ರೊಸೆಸ್ ಇದೆ. ಇದು ಒಬ್ಬ ವ್ಯಕ್ತಿಗೆ ಗಡೀಪಾರಿಗೆ ಆಜ್ಞೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಅವ ಹೇಳಿದ್ದೆ ಸರಿಯಪ್ಪ, ಅವ ಯಾವ ತೊಂದರೆ ಮಾಡ್ತಾ ಇಲ್ಲ ಅಂತ. ಅದೇನಾಗ್ತದೆ, ಆಗ ಅವನ ಮೇಲೆ ಅವನಿಗೆ ಒಂದು ಕಮಿಟ್ಮೆಂಟ್ ಇರ್ತದೆ. ನಾನು ಇನ್ನು ಮುಂದೆ ಯಾವುದಾದ್ರೂ ಮಾಡಿದರೆ ಮತ್ತೆ ಅವನ ಮೇಲೆ ಆ್ಯಕ್ಷನ್ ಅತ್ಯಂತ ಕಠಿಣವಾದ ಕ್ರಮಗಳನ್ನು ತಗೊಳ್ಳಿಕ್ಕೆ ಇಲಾಖೆಗೆ ಆಸ್ಪದ ಆಗ್ತದೆ. ಈ ಎಲ್ಲ ಪ್ರೊಸೆಸ್ಗಳು ನಡೀತದೆ. ಈಗ ಇದನ್ನೆಲ್ಲ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳು ಲೋಪದೋಷಗಳು ಆದರೂ ಕೂಡ ನಾವು ಪೊಲೀಸ್ ಇಲಾಖೆಗೆ ನೇರವಾಗಿ ಮಾತಾಡಿ ಸರಿ ಮಾಡಬೇಕೇ ಹೊರತು ಏಕಾಏಕಿ. ಯಾಕೆಂತಂದರೆ ನೀವು ಅರ್ಥ ಮಾಡಿಕೊಳ್ಳಿ, ಮಂಗಳೂರಿನಲ್ಲಿ ಗಲಭೆ ಅಮಾಯಕರ ಹತ್ಯೆ ಆಗ್ತಾ ಇರೋದು. ಇದನ್ನು ಸರಿ ಮಾಡುವ ಹೊಸತಾಗಿ ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗುವಾಗ ಸಣ್ಣ ಪುಟ್ಟ ತಪ್ಪುಗಳಾದರೆ ಅದನ್ನು ಇಲಾಖೆಯವ್ರ ಹತ್ರ ಮಾತಾಡಿ ಸರಿ ಮಾಡಬೇಕೇ ಹೊರತು ಇನ್ನು BJPಯವರು ಏನು ಆಕ್ರೋಶ ಮಾಡ್ತಾ ಇದ್ದಾರೆ ನನಗೆ ಅರ್ಥವೇ ಆಗೋದಿಲ್ಲ. ಒಬ್ಬ ಅವರ ಪಕ್ಷದ ಕಾರ್ಯಕರ್ತ ಅಂತ ಹೇಳಿಕೊಳ್ಳುವ ಗೂಂಡಾ ಕಾಯ್ದೆ ಅವರೇ ಮಾಡಿದ್ದು, ಅವನ ಮೇಲೆ ರೌಡಿ ಶೀಟರ್ ಮಾಡಿದ್ದು ಅವರೇ ಮಾಡಿ ಅವ ಸತ್ತಾಗ ಕೊಲೆಯಾದಾಗ NIA ತನಿಖೆ ಆಗಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ NIA ತನಿಖೆ ಆಗಬೇಕು ಅಂತ ಹೇಳ್ತಾರೆ, ಫೈನ್. ಆದರೆ ಇಲ್ಲಿ ಮುಸ್ಲಿಂ ಯುವಕ ಸತ್ತಿದ್ದಾನೆ ಹೇಳಿದ ಕಾರಣಕ್ಕೆ ಯಾವ ತನಿಖೆಯೂ ಆಗಬಾರ್ದು, ಏನನ್ನೂ ಮಾಡಲಿಕ್ಕೆ ಬಿಡೋದಿಲ್ಲ, ಯಾರು ಪೊಲೀಸರು ಯಾರ ಮನೆಗೂ ಬರಬಾರ್ದು, ಏನೂ ಮಾಡಬಾರ್ದು ಹೇಳುವಂಥ ಒತ್ತಡವನ್ನು ಹೇರ್ತಾ ಇದ್ದಾರಲ್ಲ, ಇದು BJPಯ ಮುಖವನ್ನು ತೋರಿಸ್ತದೆ. BJP ಕೋಮುವಾದ ಇಲ್ಲ ಅಂತಾದರೆ, ಹಿಂದೂ ಮುಸ್ಲಿಂ ಇಲ್ಲ ಅಂತಾದರೆ BJPಗೆ ರಾಜಕೀಯ ಭವಿಷ್ಯವೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಜೀವಂತವಾಗಿಡುವ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೊಲೆಯಲ್ಲೂ ಇಲ್ಲ, ಕೊಲೆ ಮಾಡಿದವರು ಇಲ್ಲ, ಕೊಲೆ ಆದವರು ಇಲ್ಲ, ಎಲ್ಲ BJPದು ಮತ್ತು ಇನ್ನೊಂದು ಕಡೆ SDPIನವರು. ಹೀಗಿರುವಾಗ ನಾವು ನೇರವಾಗಿ ಹೇಳೋದಿಷ್ಟೇ, ಪೊಲೀಸು ತನಿಖೆಯನ್ನು ಅದರ ಹಾದಿಯಲ್ಲಿ ಅವರು ಏನು ಕ್ರಮ ತಗೊಳ್ತಾರೆ ಮಾಡಲಿಕ್ಕೆ ಬಿಟ್ಟ ಮೇಲೆ ಈ ದೊಡ್ಡ ಒಂದು ರ್ಯಾಕೆಟ್ ಇದೆ, ಇದರ ಹಿಂದೆ ವ್ಯಾಪಾರ ಇದೆ, ಇದರ ಹಿಂದೆ ಉದ್ಯಮ ಇದೆ, ಇದರ ಹಿಂದೆ ಹಣಕಾಸು ಇದೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಜಾಗೃತರಾಗೋಣ. ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವ ಕ್ರಮವನ್ನು ಕಾನೂನು ಪ್ರಕಾರ ತಪ್ಪು ಅಂತಾದರೆ ಸಂವಿಧಾನಬದ್ಧವಾಗಿ ಕೋರ್ಟಿನಲ್ಲಿ ಪ್ರಶ್ನಿಸುವ ಎಲ್ಲ ಅವಕಾಶಗಳು ಇದೆ.